ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 14 ಜೂನ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. Which institution has topped the overall list of educational institutions in the NIRF India Rankings 2020? NIRF ಇಂಡಿಯಾ ಶ್ರೇಯಾಂಕ 2020ರಲ್ಲಿ ಶಿಕ್ಷಣ ಸಂಸ್ಥೆಗಳ ಒಟ್ಟಾರೆ ಪಟ್ಟಿಯಲ್ಲಿ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, IIT ಮದ್ರಾಸ್. ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖ್ರಿಯಾಲ್ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳ ಇಂಡಿಯಾ ರ್ಯಾಂಕಿಂಗ್ 2020 ವಿವಿಧ ಭಾಗಗಳಲ್ಲಿ ಜೂನ್ 11ರಂದು ಬಿಡುಗಡೆ ಮಾಡಿದರು. NIRF ಅಂದರೆ ಸ್ನೇಹಿತರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಆ್ಯಂಡ್ ಸ್ನೇಹಿತರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್, IIT ಮದ್ರಾಸ್ ಒಟ್ಟಾರೆ ಶಿಕ್ಷಣ ಸಂಸ್ಥೆಗಳ ಪಟ್ಟಿಯಲ್ಲಿ ಮತ್ತು ಇಂಜಿನಿಯರಿಂಗ್ ಸಂಸ್ಥೆಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸ್ನೇಹಿತರೆ, NIRF ರ್ಯಾಂಕಿಂಗ್ಸ್ 2020ರಲ್ಲಿ ಓವರ್ ಕ್ಯಾಟಗರಿಯಲ್ಲಿ ಫಸ್ಟ್ IIT ಮದ್ರಾಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಅಗ್ರಸ್ಥಾನದಲ್ಲಿದೆ. ಆ್ಯಂಡ್ ಸೆಕೆಂಡ್ ಸ್ನೇಹಿತರೆ IISc ಬೆಂಗಳೂರು, ಥರ್ಡ್ IIT ಡೆಲ್ಲಿ, ಫೋರ್ತ್ IIT ಬಾಂಬೆ, ಆ್ಯಂಡ್ ಲಾಸ್ಟಲ್ಲಿ ಸ್ನೇಹಿತರೆ ಫಿಫ್ತ್ IIT ಖರಗ್ಪುರ್. ವಿಚ್ ಕಾಲೇಜ್ ಹ್ಯಾಸ್ ಟಾಪ್ ದ ಲಿಸ್ಟ್ ಆಫ್ ಬೆಸ್ಟ್ ಕಾಲೇಜಸ್ ಇನ್ ಇಂಡಿಯಾ? ಭಾರತದ ಅತ್ಯುತ್ತಮ ಕಾಲೇಜುಗಳ ಪಟ್ಟಿಯಲ್ಲಿ ಯಾವ ಕಾಲೇಜು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮಿರಾಂಡಾ ಹೌಸ್. ಕೇಂದ್ರ ಮಾನವ ಸಂಪನ್ಮೂಲ ಸಚಿವ ರಮೇಶ್ ಪೋಖ್ರಿಯಾಲ್ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳ ಇಂಡಿಯಾ ರ್ಯಾಂಕಿಂಗ್ 2020 ಜೂನ್ 11ರಂದು ಬಿಡುಗಡೆ ಮಾಡಿದರು. ಆ್ಯಂಡ್ ಸ್ನೇಹಿತರೆ, ಕಾಲೇಜ್ ವಿಭಾಗದಲ್ಲಿ ಕಾಲೇಜ್ ಕ್ಯಾಟಗರಿಯಲ್ಲಿ ಮಿರಾಂಡಾ ಹೌಸ್ ಅಗ್ರಸ್ಥಾನದಲ್ಲಿದೆ. ಸೊ ಟಾಪ್ 5 ಕಾಲೇಜಸ್ ನೋಡೋದಾದ್ರೆ ಸ್ನೇಹಿತರೆ ಫಸ್ಟ್ ಮಿರಾಂಡಾ ಹೌಸ್ ಡೆಲ್ಲಿ, ಸೆಕೆಂಡ್ ಸ್ನೇಹಿತರೆ ಲಿಡಿ ಶ್ರೀರಾಮ್ ಕಾಲೇಜ್ ಫಾರ್ ವುಮನ್ ನ್ಯೂ ಡೆಲ್ಲಿ, ಥರ್ಡ್ ಹಿಂದೂ ಕಾಲೇಜ್ ಡೆಲ್ಲಿ, ಫೋರ್ತ್ ಸ್ನೇಹಿತರೆ ಸೇಂಟ್ ಸ್ಟೀಫನ್ಸ್ ಕಾಲೇಜ್ ಡೆಲ್ಲಿ, ಆ್ಯಂಡ್ ಫಿಫ್ತ್ ಸ್ನೇಹಿತರೆ ಪ್ರೆಸಿಡೆನ್ಸೀಸ್ ಕಾಲೇಜ್ ಚೆನ್ನೈ. ದ ಗಗನಯಾನ್ ಮಿಷನ್ ಈಸ್ ಶೆಡ್ಯೂಲ್ಡ್ ಫಾರ್ ಲಾಂಚ್ ಇನ್ ವಿಚ್ ಇಯರ್? ಗಗನಯಾನ್ ಮಿಷನ್ ಯಾವ ವರ್ಷದಲ್ಲಿ ಪ್ರಾರಂಭವಾಗಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, 2022. ಇಸ್ರೋದ ಮಹತ್ವಾಕಾಂಕ್ಷೆಯ ಗಗನಯಾನ್ ಮಿಷನ್ ಅನ್ನು ಮೊದಲ ಮಾನವರಹಿತ ಪ್ರಯೋಗ ಹಾರಾಟವನ್ನು 2021ಕ್ಕೆ ಮುಂದಿಡಲಾಗಿದೆ. ಆ್ಯಂಡ್ ಸ್ನೇಹಿತರೆ, ಇದು ಗಗನಯಾನ್ ಮಿಷನ್ನ ಒಟ್ಟಾರೆ ಟೈಮ್ಲೈನ್ ಮೇಲೆ ಪರಿಣಾಮ ಬೀರಬಹುದು. ಸೊ ಗಗನಯಾನ್ ಮಿಷನ್ ಅನ್ನು ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 2018ರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಘೋಷಿಸಿದ್ದರು. ಆ್ಯಂಡ್ ಸ್ನೇಹಿತರೆ, ಈ ಮಿಷನ್ 2022 ವೇಳೆಗೆ ಭಾರತೀಯ ಗಗನಯಾತ್ರಿಗಳನ್ನು ಗಗನಯಾನ್ ವಿಮಾನದಲ್ಲಿ ಬಾಹ್ಯಾಕಾಶಕ್ಕೆ ಕರೆದೊಯ್ಯುವ ಗುರಿಯನ್ನು ಹೊಂದಿದೆ. ಆ್ಯಂಡ್ ಸ್ನೇಹಿತರೆ, ಇದು ಇಸ್ರೋ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮೊದಲ ಮಾನವ ಕಾರ್ಯಾಚರಣೆಯಾಗಿದೆ. ಇಸ್ರೋದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಬೆಂಗಳೂರು, ಕರ್ನಾಟಕನಲ್ಲಿದೆ. ಆ್ಯಂಡ್ ಇಸ್ರೋದು ಪ್ರಸ್ತುತ ಚೇರ್ಮನ್ ಕೆ ಶಿವನ್. ವಿಚ್ ನೇಷನ್ ಹ್ಯಾಸ್ ಡಿಸೈಡೆಡ್ ಟು ರಿಓಪನ್ ಆಲ್ ಪಬ್ಲಿಕ್ ಸ್ಕೂಲ್ಸ್ ಅಂಡರ್ 4 ಸ್ಟೇಜಸ್? ಎಲ್ಲ ಸಾರ್ವಜನಿಕ ಶಾಲೆಗಳನ್ನು 4 ಹಂತಗಳಲ್ಲಿ ಮತ್ತೆ ತೆರೆಯಲು ಯಾವ ರಾಷ್ಟ್ರ ನಿರ್ಧರಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಶ್ರೀಲಂಕಾ. ಒಂದು ತಿಂಗಳಿನಿಂದ ಯಾವುದೇ ಕೋವಿಡ್-19 ಸೋಂಕುಗಳನ್ನು ವರದಿಯಾಗದೆ ದೇಶವು ಕ್ರಮೇಣ ಸಹಜ ಸ್ಥಿತಿಗೆ ಮರಳು ಪ್ರಯತ್ನಿಸುತ್ತಿರುವುದರಿಂದ ಜೂನ್ ಅಂತ್ಯದಿಂದ 4 ಹಂತಗಳಲ್ಲಿ 4 ಸ್ಟೇಜಸಲ್ಲಿ ಎಲ್ಲ ಸಾರ್ವಜನಿಕ ಶಾಲೆಗಳನ್ನು ಮತ್ತೆ ತೆರೆಯಲು ಶ್ರೀಲಂಕಾ ಸರ್ಕಾರ ನಿರ್ಧರಿಸಿದೆ. ಶ್ರೀಲಂಕಾ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಶ್ರೀಲಂಕಾದ ಕ್ಯಾಪಿಟಲ್ ಸ್ನೇಹಿತರೆ ಕೊಲಂಬೋ, ಶ್ರೀಲಂಕಾದ ಕರೆನ್ಸಿ ಶ್ರೀಲಂಕನ್ ರುಪಿ, ಆ್ಯಂಡ್ ಶ್ರೀಲಂಕಾದ ಪ್ರೆಸಿಡೆಂಟ್ ಸ್ನೇಹಿತರೆ ಗೋತಬಯ ರಾಜಪಕ್ಷ, ಆ್ಯಂಡ್ ಶ್ರೀಲಂಕಾದ ಪ್ರೈಮ್ ಮಿನಿಸ್ಟರ್ ಸ್ನೇಹಿತರೆ ಮಹಿಂದಾ ರಾಜಪಕ್ಷ. Which corporation has collaborated with TCS to provide its training partners access to TCS Ion Digital Classroom? TCS Ion
ಡಿಜಿಟಲ್ ಕ್ಲಾಸ್ ರೂಮ್ಗೆ ತನ್ನ ತರಬೇತಿ ಪಾಲುದಾರರಿಗೆ ಪ್ರವೇಶವನ್ನು ಒದಗಿಸಲು ಯಾವ ನಿಗಮವು TCSನೊಂದಿಗೆ ಸಹಕರಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. TCS ಘಟಕವಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS ಅಯಾನ್ ತನ್ನ ತರಬೇತಿ ಪಾಲುದಾರರಿಗೆ TCS ಅಯಾನ್ ಡಿಜಿಟಲ್ ಕ್ಲಾಸ್ ರೂಮ್ಗೆ ಪ್ರವೇಶವನ್ನು ಒದಗಿಸಲು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮದೊಂದಿಗೆ ಸೌಭಾಗ್ಯತ್ವವನ್ನು ಹೊಂದಿದೆ. ಸ್ನೇಹಿತರೆ TCS ಅಯಾನ್ ಇದು ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆನ್ಲೈನ್ ವೃತ್ತಿಪರ ಕೌಶಲ್ಯ ತರಬೇತಿಯನ್ನು ಸಕ್ರಿಯಗೊಳಿಸಲು ವೆಬ್ ಆಧಾರಿತ ಡಿಜಿಟಲ್ ಶಿಕ್ಷಣ ವೇದಿಕೆಯಾಗಿದೆ. TCSದು ಪ್ರಸ್ತುತ CEO ಸ್ನೇಹಿತರೆ ರಾಜೇಶ್ ಗೋಪಿನಾಥನ್ ಆ್ಯಂಡ್ TCSದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ. ಹೂ ವಾಸ್ ಅವಾರ್ಡೆಡ್ ದ ಪ್ರೆಸ್ಟಿಜಿಯಸ್ 2020 ವರ್ಲ್ಡ್ ಫುಡ್ ಪ್ರೈಸ್? 2020 ಪ್ರತಿಷ್ಠಿತ ವಿಶ್ವ ಆಹಾರ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡಾಕ್ಟರ್ ರತನ್ ಲಾಲ್. ಕೃಷಿ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಗೆ ಸಮನಾಗಿ ಪರಿಗಣಿಸಲ್ಪಟ್ಟಿರುವ 2020 ವಿಶ್ವ ಆಹಾರ ಪ್ರಶಸ್ತಿಯನ್ನು ಭಾರತೀಯ ಅಮೆರಿಕನ್ ಮಣ್ಣಿನ ವಿಜ್ಞಾನಿ ಡಾಕ್ಟರ್ ರತನ್ ಲಾಲ್ ಗೆದ್ದಿದ್ದಾರೆ. ಡಾಕ್ಟರ್ ರತನ್ ಲಾಲ್ ಸ್ನೇಹಿತರೆ ಈ ಪ್ರಶಸ್ತಿ ಸಣ್ಣ ರೈತರಿಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ಮೂಲಕ ಜಾಗತಿಕ ಆಹಾರ ಪೂರೈಕೆಯನ್ನು ಹೆಚ್ಚಿಸುವಲ್ಲಿ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿದೆ. ಸ್ನೇಹಿತರೆ ಮಣ್ಣಿನ ಆರೋಗ್ಯವನ್ನು ನಿರ್ವಹಿಸುವ ಮತ್ತು ಪುನಃ ಸ್ಥಾಪಿಸುವ ಮಹತ್ವವನ್ನು ಈ ಪ್ರಶಸ್ತಿ ತೋರಿಸುತ್ತದೆ. ಸ್ನೇಹಿತರೆ ವಿಶ್ವ ಆಹಾರ ಪ್ರಶಸ್ತಿಯನ್ನು ಮೊದಲ ಬಾರಿಗೆ 1987ರಲ್ಲಿ ನೀಡಲಾಯಿತು. ಸ್ನೇಹಿತರೆ ಈ ಪ್ರಶಸ್ತಿಯನ್ನು ವಿಶ್ವ ಆಹಾರ ಪ್ರಶಸ್ತಿ ಪ್ರತಿಷ್ಠಾನವು ಪ್ರಸ್ತುತಪಡಿಸಿದೆ. ವೆನ್ ಈಸ್ ದ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಅಬ್ಸರ್ವ್ಡ್? ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 12 ಜೂನ್ 12 ಜೂನ್. ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಪ್ರತಿ ವರ್ಷ ಜೂನ್ 12ರಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ 2020 ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಟು ಥೀಮ್ ಪ್ರೊಟೆಕ್ಟ್ ಚಿಲ್ಡ್ರನ್ ಫ್ರಮ್ ಚೈಲ್ಡ್ ಲೇಬರ್ ನಾವು ಮೋರ್ ದೆನ್ ಎವರ್. ಸ್ನೇಹಿತರೆ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರನ್ನು 2007ರಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರಾರಂಭಿಸಿತು. ILO ಅಂದರೆ ಸ್ನೇಹಿತರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ILOದು ಸ್ಥಾಪನೆ ಸ್ನೇಹಿತರೆ 29 ಅಕ್ಟೋಬರ್ 1919ನಲ್ಲಿ ಆಗಿದೆ. ಆ್ಯಂಡ್ ILOದು ಹೆಡ್ ಕ್ವಾರ್ಟರ್ಸ್ ಜೆನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಆ್ಯಂಡ್ ILOದು ಡೈರೆಕ್ಟರ್ ಜನರಲ್ ಸ್ನೇಹಿತರೆ ಗಾಯ್ ರೈಡರ್. ಡ್ಯಾಶ್ ಡೆವಲಪ್ ಅ ನ್ಯಾನೋ ಟೆಕ್ನಾಲಜಿ ಬೇಸ್ಡ್ disinfectant spray ಅನನ್ಯ ಟು ಕಾಂಬ್ಯಾಟ್ ದ COVID-19 ಪ್ಯಾಂಡಮಿಕ್. COVID-19 ರೋಗವನ್ನು ಎದುರಿಸಲು ಡ್ಯಾಶ್ ನ್ಯಾನೋ ತಂತ್ರಜ್ಞಾನ ಆಧಾರಿತ ಸೋಂಕು ನಿವಾರಕ ಅನನ್ಯವನ್ನು ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ DIAT. DIAT ಅಂದರೆ ಸ್ನೇಹಿತರೆ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ. COVID-19 ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಪುಣೆಯ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ನ್ಯಾನೋ ಟೆಕ್ನಾಲಜಿ ಆಧಾರಿತ ಸೋಂಕು ನಿವಾರಕವನ್ನು ಅಭಿವೃದ್ಧಿಪಡಿಸಿದೆ. ಸ್ನೇಹಿತರೆ ಈ ಮಿಕ್ಸ್ಚರ್ಗೆ ಸೂತ್ರೀಕರಣಕ್ಕೆ ಅನನ್ಯ ಎಂದು ಹೆಸರಿಸಲಾಗಿದೆ. ಸ್ಪ್ರೇ ಅನ್ನು ಸ್ನೇಹಿತರೆ ಮುಖವಾಡಗಳು, ವೈಯಕ್ತಿಕ ರಕ್ಷಣಾ ಸಾಧನಗಳು, PPEಗಳು, ಆಸ್ಪತ್ರೆಯಲ್ಲಿ ಲಿನೆನ್ಗಳು ಮತ್ತು ವೈದ್ಯಕೀಯ ಉಪಕರಣಗಳು, ವೆಂಟಿಲೇಟರ್ ಬಟನ್, ಕಾರಿಡೋರ್ ಮತ್ತು ಕೊಠಡಿಗಳಂಥ ಕುಲಷಿತ ಮೇಲ್ಮೈಗಳಲ್ಲಿ ಬಳಸಬಹುದು. ಸ್ನೇಹಿತರೆ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ 1952ರಲ್ಲಿ ಸ್ಥಾಪಿಸಲಾಯಿತು. Arjun Charan Sethi passed away at 79 at a private hospital in Bhubaneswar. He was a famous dash. ಅರ್ಜುನ್ ಚರಣ್ ಸೇಠಿ ಭುವನೇಶ್ವರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಸ್ನೇಹಿತರೆ ಅವರು ಪ್ರಸಿದ್ಧ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಪೊಲಿಟಿಷಿಯನ್. ಮಾಜಿ ಕೇಂದ್ರ ಜಲಸಂಪನ್ಮೂಲ ಸಚಿವ ಅರ್ಜುನ್ ಚರಣ್ ಸೇಠಿ ಅವರು
ಭುವನೇಶ್ವರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಸ್ನೇಹಿತರೆ, ಅವರು ಭದ್ರಾಕ್ ಲೋಕಸಭಾ ಕ್ಷೇತ್ರದ 8 ಬಾರಿ ಸಂಸತ್ತಿನ ಸದಸ್ಯರಾಗಿದ್ದಾರೆ. ಆ್ಯಂಡ್ ಸ್ನೇಹಿತರೆ, ಅರ್ಜುನ್ ಚರಣ್ ಶೆಟ್ಟಿ ಅವರು 18 ಸೆಪ್ಟೆಂಬರ್ 1941 ರಂದು ಜನಿಸಿದರು ಮತ್ತು ಒಡಿಶಾದ ಭದ್ರಾಕ್ ಮೂಲದವರು. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ವಾಸ್ ಆನರ್ಡ್ ವಿತ್ ನಾಸಾಸ್ ಡಿಸ್ಟಿಂಗ್ವಿಶ್ಡ್ ಪಬ್ಲಿಕ್ ಸರ್ವಿಸ್ ಮೆಡಲ್ ರೀಸೆಂಟ್ಲಿ? ಇತ್ತೀಚೆಗೆ ನಾಸಾ ಡಿಸ್ಟಿಂಗ್ವಿಶ್ ಪಬ್ಲಿಕ್ ಸರ್ವಿಸ್ ಮೆಡಲ್ ಪಡೆದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ರಂಜಿತ್ ಕುಮಾರ್. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ವೆನ್ ವಾಸ್ ಸಂತೋಷ್ ಟ್ರೋಫಿ ಫೌಂಡೆಡ್? ಸಂತೋಷ್ ಟ್ರೋಫಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ 1941. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ವಾಸ್ ಅವಾರ್ಡೆಡ್ ದ ಪ್ರೆಸ್ಟಿಜಿಯಸ್ 2020 ವರ್ಲ್ಡ್ ಫುಡ್ ಪ್ರೈಸ್? 2020 ಪ್ರತಿಷ್ಠಿತ ವಿಶ್ವ ಆಹಾರ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಆ್ಯಂಡ್ ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ಇಸ್ ದ ಡೈರೆಕ್ಟರ್ ಜನರಲ್ ಆಫ್ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್? ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ಮಹಾನಿರ್ದೇಶಕರು ಯಾರು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.